ಹೋಟ್ಲ್ ಹತ್ರ ಬಂದಿದ್ದೀವಿ. ಇದು ಕಿಚನ್ ಅಂತೆ, ಅದು ಇದಂತೆ ನೋಡಿ. ರಾಜ್ಕುಮಾರ್ ಮತ್ತು ಪನ್ನೀರ್ ಸರ್ ಫೋಟೋ ಇದೆ. ನಾವು ಆರ್ಡ್ರ್ ಮಾಡಿ ಬಂದಿದ್ದೆ ಕೈಮಾ. ಅದು ಕೈಮಾ ನಂದೇ ಕಣ, ಇಬ್ಬರಿಗೂ ಶೇರಿಂಗ್ ಒಬ್ಬರೇ ತಿನ್ಕೊಬಿಟ್ಟೆ. 4 ಕೊಟ್ಟವರಲ್ಲ. ಸರ್ಕಾರ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೇ ರಾಜ ಆಟೋ ರಾಜ. Subscribe to VK Vlogs 360. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಾಯಲ್ಲಿ ನೀರು ಬರೋ ಥರ ನಾನ್ ವೆಜ್ ಊಟ ಸಭೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಊಟ ಅಂತಾನೆ ಹೇಳ್ಬೋದು. ಎಲ್ಲಿ ಅಂತ ಫುಲ್ಲು ಮುಂದೆ ತೋರಿಸ್ಕೊಡ್ತೀವಿ ವಿಡಿಯೋದಲ್ಲಿ. ಮಿಲಿಟರಿ ಹೋಟೆಲ್. ಹೌದು. ಈ ಹೋಟೆಲ್ ಬಂದು ಅಪ್ಪು ಸರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಫೇವರೇಟ್ ಹೋಟೆಲ್ ಅಂತ ಹೇಳ್ತಾರೆ. ಹೌದು. ನಾವು ತುಂಬಾ ವಿಡಿಯೋದಲ್ಲಿ ನೋಡಿದ್ದೀವಿ. ನೋಡೋಣ, ಹೋಗಿ ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಇನ್ನೊಂದು ಮುಂಚೆ ರಾಜ್ಕುಮಾರ್ ಸರ್ ಬರ್ತಾ ಇದ್ರಂತೆ, ಅಪ್ಪು ಸರ್ ಬರ್ತಾ ಇದ್ರಂತೆ. ಹೌದು. ನೋಡೋಣ ಅವ್ರು ಬಂದು ಎಲ್ಲಿ ಕುತ್ಕೋತಿದ್ರೆಲ್ಲ ಕೇಳೋಣ. ಪಾಂಡುಪುರ ಹತ್ರ ಬರೋದು ಇದು ಹೋಟ್ಲ್. ಅದು ಎಲ್ಲಿ ಹೋಟ್ಲು ಏನು ಅಂತ ಕೇಳೋರಿಗೆ. ಪಾಂಡುಪುರ ಅಲ್ಲ, ಬಾಬುರಾಯನ್ ಕೊಪ್ಪಳು. ಹೌದು, ಪಾಂಡುಪುರ ಹತ್ರ ಬಾಬುರಾಯನ್ ಕೊಪ್ಪಳು. ಈ ಕಡೆ ಭಾರತಿ ಥಿಯೇಟರ್ ಇದೆ. ಶ್ರೀರಂಗಪಟ್ಟಣದಿಂದ 1 ಕಿಲೋಮೀಟರ್. ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. ಶ್ರೀರಂಗಪಟ್ಟಣದಿಂದ 1 ಕಿಲೋಮೀಟರ್ ನಿಮಗೆ. ಹಂಗೆ ಇವತ್ತು ಟೆಂಪಲ್ ಬಂದಿದ್ವಿ, ಆರ್ತಿಪುರ ಟೆಂಪಲ್ಗೆ. ಅಲ್ಲಿ ಟೆಂಪಲ್ ಹೆಂಗಿದ್ರೆ ಬಂದಿದ್ದೀವಲ್ಲ, ಈ ಹೋಟೆಲ್ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ, ಫುಡ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದು. ನೋಡೋಣ, ಒಳ್ಳೆ ಊಟ ಟ್ರೈ ಮಾಡ್ತೀವಿ. ಅದು ನಾಟಿ ಸ್ಟೈಲ್ ಅನ್ಸುತ್ತಲ್ವಾ? ಹೌದು, ನಾಟಿ ಸ್ಟೈಲ್. ಮಿಲಿಟರಿ ಹೋಟ್ಲು ನಾವು ಇದೇ ಫಸ್ಟ್ ತಿಂತೀರ ನಾವು. ಹೌದು. ಮಾಮೂಲಿ ಬೇರೆ ಕಡೆ ತಿಂತಿದ್ವಿ, ಮಿಲಿಟರಿ ಹೋಟ್ಲ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಲಾಕ್ ಚಾನಲ್ ಓಪನ್ ಮಾಡೋಕೆ ಮುಂಚೆ ಆಪೋಸಿಟ್ ರೋಡಲ್ಲಿ ಒಂದು ಹೋಟ್ಲು ತಿಂದಿದ್ವಿ. ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಚಾನಲ್ ಓಪನ್ ಮಾಡೋದ್ಮೇಲೆ ಅಲ್ಲಿ ತಿನ್ನಲೇಬೇಕು ಅಂತ ಹಠ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಟೇಸ್ಟ್ ಹೇಗಿರುತ್ತೆ ಅಂತ ನಾವು ಒಂಥರ ಕಾಯ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತಿಂದ್ಬಿಟ್ಟು ನಿಮಗೂ ಕೂಡ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಭಾರತಿ ಥಿಯೇಟ್ರ್ ಹತ್ರ ಇದು. ಭಾರತಿ ಥಿಯೇಟ್ರ್ ಅಲ್ಲ, ಮುಚ್ಚಿಬಿಡ ಏನೋ ಅದೇ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗೆಲ್ಲ ಥಿಯೇಟ್ರ್ಗಳೆಲ್ಲ ನಿಮಗೆ ಗೊತ್ತಲ್ಲ, ಫಿಲಮ್ಗಳ್ದು ಎಲ್ಲ ಸಮಸ್ಯೆ ಇರುತ್ತೆ. ಯಾವ ಥಿಯೇಟ್ರ್ಗಳು ಸ್ವಲ್ಪ ನಿಲ್ತಾ ಇಲ್ಲ. ಇವಾಗ ನಾವು ನಿಯರ್ ಇದ್ದೀವಿ, ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಬೈಕಲ್ಲಿ ಬಂದಿದ್ದೀವಿ. ಹೋಗ್ಬಿಟ್ಟು ಏನು ಟೇಸ್ಟ್ ಹೇಗಿರುತ್ತೆ ಎಲ್ಲ ತಿಳ್ಕೊಂಡು. 10 ಗಂಟೆ ಆಗಿದೆ. ಹೌದು, ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಟಿಫನ್ ಅಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ನಿಮಗೂ ತಿಳಿಸ್ಕೊಡ್ತೀವಿ. ಯಾರೆಲ್ಲ ನಾನ್ ವೆಜ್ ಫ್ರೈ ಇದ್ದೀರಾ ಫುಲ್ ವಿಡಿಯೋ ನೋಡಿ ಒಂದು ಒಳ್ಳೆ ಬಿಸಿ ಬಿಸಿ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಹೆಲ್ಮೆಟ್ ಎತ್ಕೊಳ. ಹೆಲ್ಮೆಟ್ ಏನು ಬೇಡ, ಬಾರ ಇಲ್ಲೇ ಇರಲಿ. ಎಲ್ಲ ಕಿತ್ತೋಗ್ಬಿಟ್ಟೈತೆ. ನಿಂದು ಪರವಾಗಿಲ್ಲ, ಎತ್ಕೊ ಹೋದ್ರೆ ಅಲ್ಲೇ ಇಟ್ಬಿಡ್ತಾರಲ್ವಾ? ಹೌದು. ಅದಕ್ಕೆ ಗಾಡಿ ಸ್ವಲ್ಪ ಮೇನ್ ರೋಡಲ್ಲಿ ನಿಲ್ಸಿದ್ವಿ. ಯಾರೋ ಮಿರರ್ ಕಟ್ ಮಾಡ್ಕೊಟ್ಟವ್ರೆ, ಟಚ್ ಮಾಡ್ಕೊಂಡು. ಕಬ್ಬನ್ ಗಾಡಿ ಎಲ್ಲ ಬರುತ್ತಲ್ಲ, ಹೊಟ್ಟೋಗುತ್ತೆ. ತಪ್ಪು ನಮ್ದೇನೆ, ಮೇನ್ ರೋಡ್ ಇರುತ್ತೆ ಗಾಡಿ. ಏನ್ ಮಾಡಕ್ಕಾಗಲ್ಲ. ಹೊಸ ಮಿರರ್ ಹಾಕ್ಸಿದ್ದ ನೋಡಿ. ನಿನ್ ಗಾಡಿ ಮಿರರ್ ಹಾಕ್ ಬರಲ್ಲ ಅನ್ಸುತ್ತಲ್ವಾ? ಯಾಕೆ ಬರಲ್ಲ, ಏನ್ ಮಾಡಕ್ಕಾಗಲ್ಲ. ಈಗ ಮಿರರ್ ಹಾಕ್ಸಿ ಹಂಗೆ ಹೊಡ್ಸಿದ. ಈಗ 1 ವೀಕ್ ಆಯ್ತು ಹಾಕ್ಸಿ. ನೋಡಿದ್ರೆ ಶೀತಾಲ್ ಆಗೈತು ಮಿರರ್. ಇವಾಗ ಬಿಸಾಕ್ಬಿಟ್ಟ. ಮತ್ತೊಂದು ಮಿರರ್ ಹಾಕ್ಸ್ಕೋಬೇಕು. ಹೋಟ್ಲ್ ಹತ್ರ ಬಂದಿದ್ದೀವಿ. ಇದು ಕಿಚನ್ ಅಂತೆ, ಅದು ಇದಂತೆ ನೋಡಿ. ರಾಜ್ಕುಮಾರ್ ಮತ್ತು ಪನ್ನೀರ್ ಸರ್ ಫೋಟೋ ಇದೆ. ಹೋಟೆಲ್ ಒಳಗಡೆ ಬಂದ್ವಿ. ನೋಡಬೇಕು ಚಿಕನ್ ಬಿರಿಯಾನಿ ರೈಸು, ತಲೆ ಮಟನ್, ಕಾಲ್ ಸೂಪು, ಮಟನ್ ಚಾಪ್ಸು, ಕೈಮಾ, ಚಿಕನ್ ಕುರ್ಮಾ, ತಟ್ಟೆ ಇಡ್ಲಿ, ಚಪಾತಿ, ಚಿಕನ್ ಫ್ರೈ, ಮುದ್ದೆ ಬೆಳಗ್ಗೆ ಇರುತ್ತೆ. ನೀವು ಕೇಳಬೇಕಲ್ವಾ? ಮುದ್ದೆ ಬೆಳಗ್ಗೆ ಇರುತ್ತೆ, ನೋಡಬೇಕು. ಸಾಟರ್ಡೆ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ. ಫ್ಯಾಮಿಲಿ ಯಾರು ವಿಸಿಟ್ ಮಾಡಿಲ್ಲ. ಇವತ್ತು ಸಾಟರ್ಡೆ ನಾವು ಬಂದಿರೋ ಬೆಳಿಗ್ಗೆ ಅಲ್ವಾ? ಶನಿವಾರ ಆದ್ರೆ ಸ್ವಲ್ಪ ಜನ ಕಮ್ಮಿ. ಸಾಟರ್ಡೆ ಇರೋದು ಕಮ್ಮಿ. ಸಂಡೇ ಆಮೇಲೆ ಫುಡ್ಡು ಲಿಮಿಟ್ ಅನ್ಸುತ್ತೆ ಶನಿವಾರ. ಎಲ್ಲ ಮಾಡಲ್ಲ ಅನ್ಸುತ್ತೆ. ಕೇಳ್ಬೇಕು ಅವ್ರಿಗೆ. ಕೆಲವೊಂದು ಐಟಮ್ಗಳು ಇರುತ್ತಾ ಇರಲ್ವ. ನಾವು ನಮ್ಗೆ ಬೇಕಾಗಿರೋ ಐಟಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನು ನೋಡಬೇಕು. ನೋಡೋಣ, ಈ ಥರ ಬಂದು ಕೇಳೋಣ ಏನೇನಿದೆ ಅಂತ. ನಾವು ಏನೇ ಇರುತ್ತೆ ಅಂದ್ಕೊಂಡು ಹೋಗ್ತೀವಿ, ಅಲ್ಲಿ ಏನೂ ಇರೋಲ್ಲ. ಅದೇ ಸಮಸ್ಯೆ ಆಗೋದು. ಒಂದ್ಸಲ ಆಗಿತ್ತಲ್ಲ ನಮಗೆ. ಎಲ್ಲೋ ತಿಂದಿದ್ವಿ, ಅನ್ಕೊಂಡಿದ್ದು ತಿನ್ನೋಣ ಅಂತ ಹೋಗ್ತೀವಿ. ಮುದ್ದೆ ಇಲ್ವಾ? ಕಾಲ್ ಸೊಪ್ಪು ಅದು ಇಲ್ಲ. ಅಷ್ಟೇನಾ? ಇವಾಗ ಇರೋದು ನಿಮ್ಮ ಹತ್ರ ಕೈಮಾ ಚಿಕನ್ ಬಿರಿಯಾನಿ ಮತ್ತೆ ಕೈಮಾ. ಹೌದಾ? ಇನ್ನೇನು ಚಿಕನ್ ಬಿರಿಯಾನಿ ತಗೊಂಡು ಕೈಮಾ ತಗೊಳ್ಳೋದಾ? ಚಿಕನ್ ಬಿರಿಯಾನಿ ಕೈಮಾ, ಎರಡು ಬಿರಿಯಾನಿ ಒಂದು ಕೈಮಾ. ಏನಿಲ್ಲ, ಇವಾಗ ತಾನೇ ಮುಂಚೆನೇ ಮಾತಾಡ್ಕೊಂಡಿಲ್ಲ. ಇವತ್ತು ಶನಿವಾರ ಅಲ್ವಾ, ಲಿಮಿಟೆಡ್ ಐಟಮ್ ಅಷ್ಟೇ. ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು, ಸಿಗೋದೇ ಒಂದು. ನಾವು ಅಲ್ಲಿ ಮುಂಚೆನೇ ಕಾಲ್ ಸೊಪ್ಪು, ಬೋಟಿ ಎಲ್ಲ ತಗೊಳ್ಳೋ ಅಂದ್ಕೊಂಡಿದ್ವಿ. ಬೋಟಿನೂ ಇಲ್ಲ, ಏನೂ ಇಲ್ಲ. ಚಿಕನ್ ಬಿರಿಯಾನಿ ಎಲ್ಲ ಖಾಲಿ ಫುಲ್ಲು. ನಮ್ಮ ಟೈಮ್ ಸರಿಯಿಲ್ಲ ಅಷ್ಟೇ. ಇವತ್ತು ನಾವು ಬಂದಿರೋ ದಿನ ಸರಿಯಿಲ್ಲ. ಸ್ಯಾಟರ್ಡೆ ಅಲ್ವಾ ಇವತ್ತು? ಬಟ್ ಏನು ಮಾಡೋಕ್ಕಾಗಲ್ಲ. ಇಂಡಿಪೆಂಡೆನ್ಸ್ ಡೇ ಬೇರೆ ಇವತ್ತು. ಹೋಟೆಲ್ ಒಳಗಡೆ ಕುತ್ಕೊಬಿಟ್ಟಿದ್ದೀವಿ, ತಿನ್ನಲೇಬೇಕು. ಸ್ಯಾಟರ್ಡೆ ಬೇರೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಸಂಡೇ ಆಗಿರೋ ಬೇರೆ ಹೋಟೆಲ್ಗಾದ್ರೂ ಹೋಗ್ತಿದ್ವಿ.
ಬಟ್ ಇಲ್ಲೇ ತಿನ್ನಬೇಕು ಅಂತ ಬಂದಿರೋದ್ರಿಂದ ಇರೋದನ್ನ ಇವಾಗ ಟೇಸ್ಟ್ ಆದ್ರೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಟೈಮ್ ಬೇಕಾದರೆ ಬೋಟಿ ಗಿಟಿ ತಲೆಮಾಂಸ ಎಲ್ಲ ಟ್ರೈ ಮಾಡ್ಬೋದಾಯ್ತು. ತಲೆಮಾಂಸ ಎಲ್ಲ ಇರೋದು, ತಲೆಮಾಂಸ ಬೋಟಿ. ನೆಕ್ಸ್ಟ್ ಟೈಮು ಬ್ರೈನ್ ಫ್ರೈ ಎಲ್ಲ ಇತ್ತು ಕಣ. ಬಂದರೆ ಇಲ್ಲಿರೋ ಐಟಮ್ ಬೇರೆನ ಇವಾಗ ತಿಂದಿರೋದು ಬಿಟ್ಟು ಬೇರೆ ತಿನ್ಬೇಕು ನಾವು. ಇದೇ ಫಸ್ಟ್ ಅಲ್ವಾ, ಅದಕ್ಕೆ ನೋಡಿ ಟೇಸ್ಟ್ ಹೆಂಗಿರುತ್ತೆ. ಖಾಲಿ ಆಗ್ಬಿಡೈತೆ, ಇತ್ತು ಖಾಲಿ ಆಗ್ಬಿಡೈತೆ. ಹೌದು, ನೋಡಿ ಟೇಸ್ಟ್ ಮಾಡಿದ್ವಿ. 2 ಬಿರಿಯಾನಿ, 1 ಕೈಮಾ. ಹೌದು, ಅಷ್ಟೇ ಗಾಯ್ಸ್. ಇವತ್ತು ಜಾಸ್ತಿ ಇಲ್ಲ, ಇವತ್ತು ಬಿರಿಯಾನಿ ಕೈಮಾ ಸಾಟರ್ಡೆ ಇರೋದು ಜಾಸ್ತಿ. ಸಾಟರ್ಡೆ ಅಲ್ವಾ ಅದಕ್ಕೆ. ಬೆಳಗ್ಗೆ ಮಧ್ಯಾಹ್ನ ಮಾಡ್ಬೋದೇ ಗೊತ್ತಿಲ್ಲ. ಮಧ್ಯಾಹ್ನ ಮುದ್ದೆ ಸಿಗುತ್ತಂತೆ, ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ಮಾತ್ರ. ನಾವು ಆರ್ಡ್ರ್ ಮಾಡಿ ಬಂದಿದ್ದೆ ಕೈಮಾ. ಅದು ಕೈಮಾ ನಂದೇ ಕಣ, ಇಬ್ಬರಿಗೂ ಶೇರಿಂಗ್ ಒಬ್ಬರೇ ತಿನ್ಕೊಬಿಟ್ಟೆ. 4 ಕೊಟ್ಟವರಲ್ಲ, ಒಂದೇ ಸಪ್ರೇಟ್ ಕೊಡ್ತಾರೆ ಅನ್ಕೊಂಡ್ವಿ. ಒಂದೆಲ್ಲ ಅದಕ್ಕೆ ನೋಡಿ, ಬಿರಿಯಾನಿ 4 ಕೈಮಾ ಇದೆ. ನಂಗೆ 2, ಹಂಗೆ 2 ಅಲ್ವಾ? ಹೌದು, ಇದು ಕೈಮಾ ಸೇರ್ವನೆ ಅನ್ಸುತ್ತೆ ನನ್ನ ಪ್ರಕಾರ. ಕೈಮಾ ಸೇರ್ವನೆ ಅಲ್ವಾ? ಬಿರಿಯಾನಿ ಹಾಕತ್ತೀವಿ ಈಗ. ಚಿಕನ್ ಬಿರಿಯಾನಿ. ತಕ್ಕನೆ ಕ್ವಾಲಿಟಿ ಕಮ್ಮಿ ಅಲ್ವಾ? ಹೋಟೆಲ್ ಬಿಸಿ ಬಿಸಿ ಐತೆ, ಚೆನ್ನಾಗೈತೆ, ಬಿಸಿ ಇದೆ. ಇಲ್ಲ ಏನು ಬೇಡ, ಬಿಸಿ ಇದೆ, ಚೆನ್ನಾಗಿದೆ. ಇದು ಕೈಮಾದು ಸೇರ್ವ 2 ಒಂದೇನಾ? 2 ನಿಮಗೆ ಒಂದೇ ಸಿಗ್ತಾ ಇದೆ. ನೋಡ್ದ ಟೇಸ್ಟು ಪರವಾಗಿಲ್ಲ. ನಾನು ನೋಡ್ತೀನಿ, ಬಿಸಿ ಐತೆ ಅಲ್ವಾ? ಪರವಾಗಿಲ್ಲ, ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ. ಸೇರ್ವ ಚೆನ್ನಾಗೈತೆ. ಚಿಕನ್ ಫ್ರೈ ಮಾಡ್ತಾರೆ. ಒಂದು 4 ಪೀಸ್ ಚಿಕನ್ ಬರುತ್ತೆ. ಚಿಕನ್ ಬಿಸಿ ಬಿಸಿ ಇದೆ. 4 ಪೀಸ್ ಚಿಕನ್. ನೋಡ್ತಾ ಇರ್ಬೋದು. ನಾವು ಒಂದು ಪಲಾವ್ಗೆ 4 ಪೀಸ್ ಚಿಕನ್ ಕೊಡ್ತಾರೆ, ಒಂದು ಪಲಾವ್ಗೆ. ಸೇರ್ವ ಚೆನ್ನಾಗಿದೆ, ಸೇರ್ವ ಜೊತೆ ಜೀರೆ ಕಾಂಬಿನೇಷನ್ ಚೆನ್ನಾಗಿದೆ. ಕಡಿಮೆ ಆಗಿದೆ ನೋಡ್ದಾ? ಆಯಿತು. ಕೈ ಮಾಡಿ ಸ್ವಲ್ಪ ಟೇಸ್ಟ್ ಮಾಡು. ಕೈಮಾ ಟೇಸ್ಟ್ ಮಾಡಿ. ಒಟ್ಟಲ್ಲಿ ಬಿಸಿ ಇಲ್ಲ, ಸ್ವಲ್ಪ ಕೈಮಾ ಅಲ್ವಾ? ಬಿಸಿ ಇರಬೇಕಿತ್ತು, ಬಿಸಿ ಇಲ್ಲ. ಮಾಡಿ ಮಡಗಿರ್ತಾರಲ್ಲ ಅದಕ್ಕೆ. ಓಕೆ, ಇನ್ನೂ ಸ್ವಲ್ಪ ರೈಸ್ ಕೊಟ್ಟಿದ್ರು, ಅದನ್ನು ಹಾಕೋದಿರ್ತಾ ಇದ್ದೀವಿ. ರೈಸ್ ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಏನಾ? ಹೌದು, ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಟೇಸ್ಟ್ ಓಕೆ. ಕೆಲವು ಐಟಮ್ ಖಾಲಿ ಆಗ್ಬಿಟ್ಟೈತೆ. ಇಡ್ಲಿ ಇಲ್ಲ, ಇಡ್ಲಿ ಕಾಲು ಸೂಪ್ ಇತ್ತಂತೆ, ಖಾಲಿ ಆಗಿದೆ. ಕಾಲು ಸೂಪ್ ಯಾವುದೇ ಹೋಟೆಲ್ ಡಿಮ್ಯಾಂಡ್ ಅಲ್ವಾ? ಯಾವುದೇ ಹೋಟ್ಲಾದ್ರೂ ಇರಲ್ಲ, ಮತ್ತು ಟೈಮಿಗೆ ಖಾಲಿ ಆಗ್ಬಿಡುತ್ತೆ. ಸೇರ್ವ ಚೆನ್ನಾಗಿದೆ. ಹಾಕ್ತೀನಿ ಸ್ವಲ್ಪ ಸೇರ್ವ. ಇದು ತಿನ್ನೋಕ್ಕೆ ರೈಸ್ ಇಲ್ಲ. ಹಾಂ, ಇದು ನಿಮಗೆ ಸೇರ್ವ ಆಗುತ್ತೆ ನಾವು. ಇಲ್ಲ, ಅದೇ ಬೇರೆ. ಒಂದೇ ಅಂದಿದಲ್ವ? ಒಂದು ಬಿರಿಯಾನಿ ಅನ್ನ ಸಾಂಬಾರು ಗೊತ್ತಾಯ್ತಿಲ್ಲ, ಫುಲ್ ಕಲ್ಸ್ಕೊಡೋನೆ. ಅದೇನು ತಟ್ಟೆ ಫುಲ್ ಕಲ್ಸ್ಕೊಡೋನೆ. ಊಟ ಮಾಡಿದ್ವಿ. ಬಿಲ್ ನಮಗೆ ಬಂದರೆ ಬಿಲ್ ಸಾಕಾಗ್ತಾರೆ. 640 ರೂಪಾಯಿ ಆಯಿತು ಬಿಲ್ಲು.
ಒಂದು ಕೈಮಾ 2 ಚಿಕನ್ ಬಿರಿಯಾನಿ, ಅದು ಫುಲ್ ಬಿರಿಯಾನಿ ಥರ ಇರಲಿಲ್ಲ, ಹಾಫ್ ಬಿರಿಯಾನಿ ಥರ ಇತ್ತು. ಕ್ವಾಂಟಿಟಿ ಕಮ್ಮಿ, ಆಮೇಲೆ ಟೇಸ್ಟು ಇಲ್ಲ. ಆಮೇಲೆ ಕೈಮಾ ಬಂದು ಫುಲ್ ಉಪ್ಪು. ಕೈಮಾ ಒಂದು 220 ಅಂತೆ. ಹೌದು, 4 ಬಿರಿಯಾನಿ 200 ರೂಪಾಯಿ ಅಂತ ಬಿರಿಯಾನಿಗೆ. ಮತ್ತೆ ಕೈಮಾ ಕೊಟ್ಟರು, ಬಿಸಿನೇ ಇಲ್ಲ, ಸಾಂಬಾರು ಬಿಸಿ ಇಲ್ಲ. ಹೋಗೋಣ ಮುಂದೆ ಮಾತಾಡ್ತಾಳೆ. ಭುವನೇಶ್ವರಿ ಹೋಟೆಲ್ ಪಕ್ಕ ಸ್ಕ್ಯಾಮ್ ಅಂತ ಹೇಳ್ಬೋದು. ಅಲ್ಲಿ ಹೋಟೆಲಲ್ಲಿ ನಿಮಗೆ ರೇಟ್ ಕಾರ್ಡ್ ಆಗಲಿ, ಮೆನು ಕಾರ್ಡ್ ಮಾತ್ರ ಇರುತ್ತೆ, ರೇಟ್ ಕಾರ್ಡ್ ಇರೋಲ್ಲ. ಹೌದು. ಆಮೇಲೆ ನಾವು ತಿಂದಿರೋ ಐಟಮ್ಗೆ ಬಿರಿಯಾನಿಗೆ 500 ರೂಪಾಯಿ ಅಂತೆ. 4 ಕೈಮಾ ಉಂಟೆಗೆ 220. ಕೈಮಾ ಓಕೆ ಅನ್ನೋದು ರೇಟ್ ಅಲ್ಲನಾ? ಮಟನ್ ಕೈಮಾ ಬಟ್ ಅಲ್ಲ, ಮಟನ್ ಕೈಮಾ ಓಕೆ ರೈಟ್ ಇದೆ. ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ 200 ರೂಪಾಯಿ ಹೊರ್ತಿಲ್ಲ. ಅರ್ಧ ಬಿರಿಯಾನಿ ಕೊಟ್ಟಾರೆ. ಆಮೇಲೆ ಬಿಸಿ ಇಲ್ಲ ಮಟನ್ ಕೈಮಾ, ಅದು ಸಾಂಬಾರು ಬಿಸಿ ಇಲ್ಲ. ಮಟನ್ ರೇಟ್ ಇದೆ, ಕೈಮಾ ಓಕೆ. ಕೈಮಾ ಉಪ್ಪು ಬಿಸಿ ಇಲ್ಲ, ಲೈಟಾಗಿ ಉಪ್ಪಿದೆ. ಮತ್ತೆ ರೈಸ್ ಕ್ವಾಂಟಿಟಿ ಕಡಿಮೆ ಇದೆ. ಒಬ್ರಿಗೆ 320. ಯಾರು ಸ್ವಲ್ಪ ಲೋ ಕ್ಲಾಸ್ ಮಿಡಲ್ ಕ್ಲಾಸ್ ಬಂದು ತಿನ್ಬಿಟ್ರೆ ಪಕ್ಕ ಹೊಟ್ಟೆ ಉರಿಯುತ್ತೆ. ಏನಕ್ಕೆ ಇಷ್ಟೊಂದಾಯ್ತು ಅಂದ್ಬಿಟ್ಟು ಚೆನ್ನಾಗಿ ಅನ್ಕೊಂಡ್ ಬಂದಿರ್ತಾರ ಫ್ಯಾಮಿಲಿ ಅವ್ರು. ಒಂದು 500 ರೂಪಾಯಿ ಆಗುತ್ತೆ ಅಂತ. 5 ಜನ ಬಂದ್ರೆ ಎಷ್ಟಾಕ ಬಂದಿರ್ತೀವಿ. 500 ರೂಪಾಯಿ 1,500 ಆದ್ರೆ ಇಬ್ಬರಿಗೆ 645 ತಗೊಂಡಿದ್ದು 2 ಐಟಮ್, ಒಂದು ಬಿರಿಯಾನಿ 1 ಕೈಮಾ, 3 ಐಟಮ್. ಹೌದು, ಟೇಸ್ಟ್ ಅಂತ ಹೇಳ್ಕೊಳ್ಳೋದೇನಿಲ್ಲ. ಟೇಸ್ಟ್ ಇಲ್ಲ. ಯಾರಾದ್ರೂ ಬಂದ್ರೆ ಕೇಳ್ಕೊಂಡು ತಿನ್ಕೋಬಿಡಿದೆ ಫಸ್ಟ್. ರೈಸ್ ಕ್ವಾಂಟಿಟಿನೂ ಇಲ್ಲ. ರೈಸ್ ಕ್ವಾಂಟಿಟಿನೂ ಅಷ್ಟಕ್ಕಷ್ಟೇ ಅಲ್ವಾ? ಈ ಹೋಟ್ಲು ವಿಸಿಟ್ ಇಲ್ಲ, ರೈಸ್ ಕ್ವಾಂಟಿಟಿ ಇಲ್ಲ. ಕೇಳ್ಕೊಂಡು ನೋಡಿದ್ರೆ ಬೆಟರ್ ಅಲ್ವಾ? ಪೊಲೀಸರು ಏನು ಮಾಡೋದಿಲ್ಲ, ಹಂಗೆ ಹೋಯ್ತಾರೆ. ಡಬ್ಬೆ ಹೋಯ್ತಾರೆ. ಅವ್ರು ಹೆಲ್ಮೆಟ್ ಹಾಕಂಗಿಲ್ಲ, ನಾವು ಹೆಲ್ಮೆಟ್ ಹಾಕ್ತೀವಿ. ತಿನ್ಬಿಟ್ಟು ದುಡ್ಡು ಅಷ್ಟೊಂದು ಆಯ್ತು. ನಮ್ಮ ಹೊಟ್ಟೆ ಉರಿತೈತೆ ನಮಗೆ. 640. 100 ರೂಪಾಯಿ ಆದ್ರೆ ದುಡ್ಡು ಸುಮ್ಮನೆ ಬರಲ್ಲ. ಹೌದು. ನಾವು ಒಳ್ಳೆ ಕಂಟೆಂಟ್ ಬರಲಿ ಅಂತ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತೀವಿ. ಬಟ್ ಇದ್ದಿದ್ದು ಹೇಳ್ತಾ ಇದ್ದೀವಿ, ನಮ್ಗೆ ವರ್ತಿಲ್ಲ ಅನಿಸ್ತು. ಟೇಸ್ಟ್ ಗೂಗಲ್ ಮ್ಯಾಪಲ್ಲೂ ರೇಟಿಂಗ್ ಇಲ್ಲ. 3.7 ರೇಟಿಂಗ್ ಐತೆ. ಹೌದು, ಟೇಸ್ಟು ಚೆನ್ನಾಗಿಲ್ಲ. ಆಮೇಲೆ ಅಷ್ಟರಲ್ಲೇ. ಹೌದು, ಟೇಸ್ಟ್ ನಮ್ಗೆ ಇಷ್ಟ ಆಗಲಿಲ್ಲ, ಬೇರೆ ಹೆಂಗೆ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಗಲಿಲ್ಲ ಅಲ್ವೇನಾ? ಏನಾದರೂ ಗೊತ್ತಿಲ್ಲದೆ ಇರೋರು ಬಂದರೆ ಈ ಕಡೆ ಸ್ವಲ್ಪ ಪ್ರೈಸ್ ಎಲ್ಲ ಕೇಳ್ಬಿಡ್ತೀನಿ. ಹೊರತು ಬೆಸ್ಟು. ಸುಮ್ಮ ಮೇಲೆ ನೀವು 5 ಜನ ಬಂದರೆ 500 ರೂಪಾಯಿಗೆ ಒಂದು ವಾಟರ್ ಬಾಟಲ್ ಸೇರಿ 640 640 ರೂಪಾಯಿ. ನಾವು ಒಂದು 400 450 ಒಳಗಡೆ ಅಂತ ಅನ್ಕೊಂಡಿದ್ವಿ. ಅದು 640 ಆಯಿತು. ಒಂದು 200 ಎಕ್ಸ್ಟ್ರಾ ಆಯಿತು. ಬಿರಿಯಾನಿಗೆ 200 ರೂಪಾಯಿ ಅದೇ ಮೋಸ. ಕೈಮಾ ಉಂಡೆ ಬಿಡೋ ಮಟನ್ ರೇಟ್ ಐತೆ ಅಂತ ಹೇಳ್ಬೋದು. ರೇಟ್ ಜಾಸ್ತಿ ಆಯ್ತು. ಬಿರಿಯಾನಿಗೆ 200 ರೂಪಾಯಿ ಅಂದರೆ ಅದು ಅರ್ಧ, ಅದು ಹಾಫ್ ಬಿರಿಯಾನಿ ಲೆಕ್ಕ. ಅದು ಹಾಫ್ ಆದ್ರೆ ಎಷ್ಟು ಕೊಡ್ತಾರೆ? ಹೌದು, ಹಾಫ್ ಫುಲ್ಗೆ ಎಷ್ಟು ಕೊಟ್ಟವ್ರೆ? ಹಾಫ್ ಅಂದರೆ ಕೊಡೋದೇ ಇಲ್ಲ, ಬರೀ ಕತೆ ಮಾತ್ರ ಕೊಡ್ಬೋದು. ಹೌದು. ಆಮೇಲೆ ಸ್ವಲ್ಪ ಏನೋ ಕೊಟ್ಟರು ಒಂಚೂರು. ಇನ್ನಲ್ಲ ನಾವು ವಿಡಿಯೋ ಮಾಡ್ತೀವಲ್ಲ, ಅದು ನೋಡ್ಬಿಟ್ಟು ಏನೋ ಕೊಟ್ಟರು ಅನ್ಸುತ್ತೆ. ಬಟ್ ವರ್ತಿಲ್ಲ. ನಾವು ಕೊಟ್ಟಿರೋ ರೇಟ್ಗಂತೂ ವರ್ತಿಲ್ಲ. ಮತ್ತೆ ಸ್ವಲ್ಪ ಐಟಮ್ ಬಿಸಿನೂ ಇಲ್ಲ, ಬಿಸಿ ನಾ ಹೇಳಿದ್ರೆ ನಿಂಗೆ ಕ್ವಾಂಟಿಟಿ ಕಮ್ಮಿ ಅಲ್ವಾ ಅಂದ್ಬಿಟ್ಟು ಅದು ಕೇಳಿಸ್ಕೊಂಡು ಅಲ್ಲೇ ಓನರ್ ಇದ್ರು. ಕೇಳಿಸ್ಕೊಂಡು ಸುಮ್ಮನೆ ಏನಾರ ಅನ್ಕೋತಾರೆ, ಬೈಕೋತಾರೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಕೊಟ್ಟರು. ಬಟ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ವರ್ತಿಲ್ಲ ಕೊಟ್ಟಿರೋ ರೇಟ್ಗೆ. ಟೇಸ್ಟು ಇಲ್ಲ ಹೇಳ್ಕೊಳಗೆ. ಕೈಮಾ ಅವೆಲ್ಲ ಸ್ವಲ್ಪ ಬಿಸಿ ಇಲ್ಲ, ಏನಿಲ್ಲ. ಟೇಸ್ಟು ಓಕೆ ಅವ್ರ ಟೇಸ್ಟ್ಗೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮಗೆ ಓಕೆ, ಅಷ್ಟೇನು ಇಷ್ಟ ಆಗಲಿಲ್ಲ. ನೋಡೋರು ಬಂದು ಕೇಳ್ಕೊಂಡು ತಿನ್ನಿ. ಹಿಂಗೆ ಇಲ್ಲೇ ಡಿಲೇಟ್ ಕಾಫಿ ಹಾಕ್ಕೊಂಡು ಹಂಗೆ ಮನೆಗೆ ಹೋಗ್ತೀವಿ. ಶ್ರೀರಂಗಪಟ್ಟಣ ಹೋಗ್ತಾ ಇದೀವಿ ಮನೆಗೆ. ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ನಿಮಗೆ. ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೆ ಕಲಿತಾಗುತ್ತೆ ವಿಡಿಯೋ. ಹೌದು, ಸಜೆಸ್ಟ್ ಆಗುತ್ತೆ ಬೇರೆಯವ್ರಿಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಥ್ಯಾಂಕ್ ಯು.